ಸರ್ ನಿಮ್ದು ಯೂಟ್ಯೂಬ್ ಅಲ್ಲಿ ನಾನು ನಿಮ್ದು ವಿಡಿಯೋಸ್ ನೋಡಿದೆ ನಿಮ್ ಶಾಪ್ದು. ಸೊ ನಂದು ಒಂದು ಏರ್ಟಿಗಾ ಕಾರ್ ಇದೆ, ಅದಕ್ಕೆ ಮಾಡಿಫಿಕೇಶನ್ ಮಾಡಿಸ್ಬೇಕಿತ್ತು. ಬನ್ನಿ ಮೇಡಮ್ ಮಾಡ್ಕೊಡೋಣ, ಬನ್ನಿ ಮಾತಾಡೋಣ. ಯಾವ್ದು ಗಾಡಿ ಮೇಡಮ್ ನಿಮ್ದು? ಸರ್ ನಂದು ಎರ್ಟಿಗಾ ಗಾಡಿ. ಸೊ ಮಾಡಿಫಿಕೇಶನ್ ಬಗ್ಗೆ ನಂಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ. ಸೊ ಯಾವ ತರ ಮಾಡ್ಕೊಡ್ತೀರಾ ಮಾಡಿಫಿಕೇಶನ್? ನಮ್ಮ ಹತ್ರ ಎರ್ಟಿಗಾಗೆ ಫುಲ್ಲಿ ಮಾಡಿಫಿಕೇಶನ್ ಕಿಟ್ನು ಇದೆ. ಇವಾಗ ನಾವು 360 ಕ್ಯಾಮ್ರಾ ಆಗ್ಬೋದು, ಅದರಲ್ಲಿ DRL ಲೈಟ್ಸ್, LED ಲೈಟ್ ಅಪ್ಗ್ರೇಡ್ ಮಾಡ್ಬೋದು, ಆಮೇಲೆ ಕ್ರೋಮ್ ಐಟಮ್ ಅಪ್ಗ್ರೇಡ್ ಮಾಡ್ಬೋದು, ರಿಫ್ಲೆಕ್ಟರ್ ಅಪ್ಗ್ರೇಡ್ ಮಾಡ್ಬೋದು. ನಿಮ್ಗೆ ಏನೇನ್ ನೀಡಿದೆ ಎಲ್ಲ ಅಪ್ಗ್ರೇಡ್ ಮಾಡ್ಕೊಡ್ತೀವಿ. ಸೊ ನನ್ನ ಬಜೆಟ್ ಸ್ವಲ್ಪ ಕಮ್ಮಿನೇ ಇದೆ. ಸೊ ನೀವು ಯಾವ ತರ ನಿಮ್ ಬಜೆಟ್ ಏನಿದೆ ಅದೇ ಬಜೆಟ್ ನಲ್ಲಿ ಮಾಡ್ಕೊಡ್ತೀವಿ. ಪಕ್ಕನಾ ಸರ್? ಹ್ಞೂ ಮೇಡಮ್, ಪಕ್ಕಾ ಮಾಡ್ಕೊಡ್ತೀವಿ. ಹೌದಾ? ಹಾಗಾದ್ರೆ ಬನ್ನಿ ಬನ್ನಿ ಮಾಡೋಣ. ಸೊ ಇದೇ LED ಹೆಡ್ಲೈಟ್ ನ ನನ್ನ ಕಾರ್ಗೆ ಹಾಕ್ತಿರೋದು. ಸೊ ಇದು ರಿಫ್ಲೆಕ್ಟರ್ ಲೈಟ್, ಇದು ಹೆಂಗ್ ವರ್ಕ್ ಮಾಡುತ್ತೆ ಅಂತ ನೋಡ. ಗಾಡಿನಲ್ಲಿ ಹಾರನ್ನು ಸ್ಟಾಕ್ ಇರೋದು ಕಂಪ್ನಿ ಹಾರನ್ನು ನಾವೀಗ ಅಪ್ಗ್ರೇಡ್ ಮಾಡ್ತಾ ಇದೀವಿ. ಟ್ರಂಪೆಟ್ ಹಾರನ್ ಹಾಕ್ತಾ ಇದೀವಿ, ಮೈಟಿವೇಸ್ ಬ್ರ್ಯಾಂಡ್. ಸೊ ನಮ್ ಕಾರ್ ಕೂಲ್ ಆಗಿರ್ಲಿ ಅಂತ ಗರ್ವರ್ ಬ್ರ್ಯಾಂಡ್ ಸನ್ಫ್ಲೇಮ್ ಹಾಕ್ತಿದೀವಿ. ಇವೆರಡರಲ್ಲಿ ಏನ್ ಡಿಫ್ರೆನ್ಸ್ ಸರ್? ಮೇಡಮ್ ಇದು ನಿಮ್ಗೆ ಫ್ರಂಟ್ ಸೈಡ್ ಪೇಪರ್, ಇದು ಫ್ರಂಟ್ ಮೆನ್ಷನ್ ಇರುತ್ತೆ ಇದ್ರಲ್ಲಿನೇ, ಬರೇ ಫ್ರಂಟ್ ನಲ್ಲಿನೇ ಫುಲ್ ಇದು ಕವರ್ ಆಗುತ್ತೆ. ಆಮೇಲೆ ಇದು ಸೈಡ್ ಇದು 4 ಡೋರು, ಬ್ಯಾಕ್ ಡೋರು ಎಲ್ಲ ಬಂದ್ಬಿಡುತ್ತೆ. ಸೊ ನೋಡ್ತಿರ್ಬೋದು, ಇವೆರಡು ಡಿಫ್ರೆಂಟ್ ನ ನೀವು ತಿಳ್ಕೊಂಡ್ರಿ ಇವಾಗ. ಸೊ ಕಾರ್ಗೆ ಫಿಟ್ ಮಾಡೋಣ ಬನ್ನಿ. ನೋಡ್ತಿರ್ಬೋದು, ಮಿರರ್ಗೆ 360 ಡಿಗ್ರಿ ಕ್ಯಾಮ್ರಾ ಹಾಕಿದ್ದಾರೆ.
ನೋಡಿದ್ರಲ್ಲ ನನ್ ಕಾರ್ನ ಎಷ್ಟು ಚೆನ್ನಾಗಿ ಮಾಡಿಫಿಕೇಶನ್ ಮಾಡ್ಕೊಟ್ಟಿದ್ದಾರೆ. ಅದ್ರಲ್ಲೂ ನಾನ್ ಹೇಳಿರೋ ಬಜೆಟ್ ಅಲ್ಲೇ ಮಾಡಿಫಿಕೇಶನ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಸೊ ನಿಮ್ಗೂ ಇದೇ ತರ ಚೆನ್ನಾಗಿ ಮಾಡಿಫಿಕೇಶನ್ ಮಾಡ್ಕೊಡ್ಬೇಕು ಅಂದ್ರೆ AR ಚಾಯ್ಸ್ಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.